ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗುರು ಶಿಖರ್ ಶಿಖರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಬಿಹಾರ್. ಆಪ್ಷನ್ ಸಿ ರಾಜಸ್ಥಾನ. ರಾಜಸ್ಥಾನದ ಅರ್ಬುಡ ಪರ್ವತದಲ್ಲಿರುವ ಗುರು ಶಿಖರವು ಅರಾವಳಿ ಶ್ರೇಣಿಯ ಅತ್ಯುನ್ನತ ಸ್ಥಳವಾಗಿದೆ. ಇದು 5676 ಅಡಿ ಎತ್ತರಕ್ಕೆ ಏರುತ್ತದೆ. ಇದು ಮೌಂಟ್ ಅಬುವಿನಿಂದ 15 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಅಲ್ಲಿಂದ ಒಂದು ರಸ್ತೆ ಬಹುತೇಕ ಪರ್ವತದ ತುದಿಗೆ ಕಾರಣವಾಗುತ್ತದೆ. ಶಿಖರದಲ್ಲಿರುವ ಒಂದು ಗುಹೆಯಲ್ಲಿ ವಿಷ್ಣುವಿನ ಅವತಾರದ ದತ್ತಾತ್ರೇಯನ ದೇವಾಲಯವಿದೆ. ಈ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ಕಡಿಮೆ ಜನನಿಬಿಡ ರಾಜ್ಯ ಯಾವುದು? ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಡಿ ಸಿಕ್ಕಿಂ. ಆಪ್ಷನ್ ಎ ಅರುಣಾಚಲ ಪ್ರದೇಶ. ಭಾರತದ ಈಶಾನ್ಯ ಭಾಗದಲ್ಲಿ ನೆಲೆಗೊಂಡಿರುವ ಅರುಣಾಚಲ ಪ್ರದೇಶವು ಭಾರತದ ಅತ್ಯಂತ ಕಡಿಮೆ ಜನನಿಬಿಡ ರಾಜ್ಯವಾಗಿದೆ. 2022ರ ಹೊತ್ತಿಗೆ ಅರುಣಾಚಲ ಪ್ರದೇಶವು ಸುಮಾರು 1.4 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದ್ದು, ಸುಮಾರು 83,743 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇದು ರಾಜ್ಯಕ್ಕೆ ಪ್ರತಿ ಚದರ ಕಿಲೋಮೀಟರ್ಗೆ ಕೇವಲ 16.7 ಜನಸಂಖ್ಯಾ ಸಾಂದ್ರತೆಯನ್ನು ನೀಡಿದೆ. ಇದು ಭಾರತದಲ್ಲಿ ಅತ್ಯಂತ ಕಡಿಮೆ. ಅರುಣಾಚಲ ಪ್ರದೇಶವು ಪ್ರಧಾನವಾಗಿ ಗ್ರಾಮೀಣ ರಾಜ್ಯವಾಗಿದ್ದು, ಅದರ ಜನಸಂಖ್ಯೆಯ ಹೆಚ್ಚಿನ ಭಾಗವು ಸಣ್ಣ ಹಳ್ಳಿಗಳು ಮತ್ತು ದೂರದ ಪ್ರದೇಶಗಳಲ್ಲಿ ವಾಸಿಸುತ್ತಿದೆ. ದಟ್ಟವಾದ ಕಾಡುಗಳು, ಹಿಮದಿಂದ ಆವೃತವಾದ ಪರ್ವತಗಳು ಮತ್ತು ಹೇರಳವಾದ ವನ್ಯಜೀವಿಗಳನ್ನು ಹೊಂದಿರುವ ಸುಂದರವಾದ ನೈಸರ್ಗಿಕ ದೃಶ್ಯಾವಳಿಗಳಿಗೆ ರಾಜ್ಯವು ಹೆಸರುವಾಸಿಯಾಗಿದೆ. ಮೆಕ್ಕಲು ಮಣ್ಣಿನ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಲ್ಲ? ಮೆಕ್ಕಲು ಮಣ್ಣು ಭಾರತದಲ್ಲಿ ಕಂಡುಬರುವ ಅತ್ಯಂತ ಹೇರಳವಾದ ಮಣ್ಣಿನ ವಿಧಾನವಾಗಿದೆ. ಆಪ್ಷನ್ ಬಿ ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ಫಲವತ್ತತೆಯಾಗಿರುತ್ತದೆ. ಆಪ್ಷನ್ ಸಿ ಮೆಕ್ಕಲು ಮಣ್ಣಿನಲ್ಲಿ ಸಾರಜನಕ ಕೊರತೆಯಿದೆ ಮತ್ತು ರಂಜಕವಾಗಿರುತ್ತದೆ. ಆಪ್ಷನ್ ಡಿ ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ಹೆಚ್ಚಿನ ಶೇಕಡಾವಾರು ಜೇಡಿಮಣ್ಣನ್ನು ಹೊಂದಿರುತ್ತದೆ ಮತ್ತು ದೀರ್ಘಕಾಲದವರೆಗೆ ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ಹೆಚ್ಚಿನ ಶೇಕಡಾವಾರು ಜೇಡಿಮಣ್ಣನ್ನು ಹೊಂದಿರುತ್ತದೆ ಮತ್ತು ದೀರ್ಘಕಾಲದವರೆಗೆ ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಈ ಆಯ್ಕೆಯು ಸರಿಯಾದ ಉತ್ತರವಲ್ಲ. ಮಧ್ಯ ಏಷ್ಯಾದಲ್ಲಿ ರಷ್ಯಾ, ಚೀನಾ, ಮಂಗೋಲಿಯಾ ಮತ್ತು ಕಜಕಿಸ್ತಾನಗಳನ್ನು ಛೇದಿಸುವ ಪರ್ವತ ಶ್ರೇಣಿಯ ಹೆಸರೇನು? ಆಪ್ಷನ್ ಎ ಅಲ್ಟಾಯ್ ಪರ್ವತಗಳು, ಆಪ್ಷನ್ ಬಿ ಸಯಾನ್ ಪರ್ವತಗಳು, ಆಪ್ಷನ್ ಸಿ ಉರಾಲ್ ಪರ್ವತಗಳು, ಆಪ್ಷನ್ ಡಿ ಬೈಕಲ್ ಪರ್ವತಗಳು. ಆಪ್ಷನ್ ಎ ಆಲ್ಟಾಯ್ ಪರ್ವತಗಳು. ಆಲ್ಟಾಯ್ ಪರ್ವತಗಳು ಮಧ್ಯ ಮತ್ತು ಪೂರ್ವ ಏಷ್ಯಾದಲ್ಲಿರುವ ಒಂದು ಪರ್ವತ ಶ್ರೇಣಿಯಾಗಿದ್ದು, ಅಲ್ಲಿ ರಷ್ಯಾ, ಚೀನಾ, ಮಂಗೋಲಿಯಾ ಮತ್ತು ಕಜಕಿಸ್ತಾನ್ ದೇಶಗಳು ಒಟ್ಟಾಗಿ ಸೇರುತ್ತವೆ. ಮಂಗೋಲಿಯನ್ ಭಾಷೆಯಿಂದ ಚಿನ್ನ ಎಂಬ ಅರ್ಥವನ್ನು ನೀಡುವ ಆಲ್ಟಾನ್ ಪದದಿಂದ ಇದನ್ನು ಹೆಸರಿಸಲಾಗಿದೆ. ಈ ಶ್ರೇಣಿಯು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಹೆಸರುವಾಸಿಯಾಗಿದೆ. ಅವುಗಳಲ್ಲಿ ಕೆಲವು ಪ್ರಪಂಚದಲ್ಲಿ ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವರ್ಣಚಿತ್ರಗಳಲ್ಲಿ ಜಿಂಕ್ ಆಕ್ಸೈಡ್ ಮತ್ತು ಅರೇಬಿಕ್ ಗಮ್ ನಿಂದ ಮಾಡಿದ ಗೆಸ್ಸೊ ಪೇಸ್ಟ್ ಎಂಬ ಪೇಸ್ಟ್ ಅನ್ನು ಬಳಸಲಾಗಿದೆ? ಆಪ್ಷನ್ ಎ ತಾಂಜಾವೂರು ಚಿತ್ರಕಲೆ, ಆಪ್ಷನ್ ಬಿ ಮಧುಬನಿ ಚಿತ್ರಕಲೆ, ಆಪ್ಷನ್ ಸಿ ಪಟ್ಟಚಿತ್ರ, ಆಪ್ಷನ್ ಡಿ ಮೈಸೂರು ಚಿತ್ರಕಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ಚಿತ್ರಕಲೆ. ಮೈಸೂರು ಚಿತ್ರಕಲೆಯು ಕರ್ನಾಟಕದ ಮೈಸೂರು ಪಟ್ಟಣದಲ್ಲಿ ಹುಟ್ಟಿಕೊಂಡ ಶಾಸ್ತ್ರೀಯ ದಕ್ಷಿಣ ಭಾರತದ ಚಿತ್ರಕಲೆಯ ಒಂದು ಪ್ರಮುಖ ರೂಪವಾಗಿದೆ. ಈ ವರ್ಣಚಿತ್ರಗಳು ಅವುಗಳ ಸೊಬಗು, ಸದ್ದಿಲ್ಲದೆ ಬಣ್ಣಗಳು ಮತ್ತು ವಿವರಗಳಿಗೆ ಗಮನ ನೀಡುವ ಮೂಲಕ ಹೆಸರುವಾಸಿಯಾಗಿವೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ಉತ್ತರಿಸಿ. ಥ್ಯಾಂಕ್ ಯು.